ಅಯೋಧ್ಯೆ ರಾಮ ಮಂದಿರದಲ್ಲಿ ಚಾವಣಿ ಸೋರಿಕೆ ವಿಚಾರ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ತರಾತುರಿಯಲ್ಲಿ ಚುನಾವಣೆಯ ಲಾಭಕ್ಕೆ ಕಾಮಗಾರಿ ಮಾಡಿದ್ದಾರೆ. ಅದರ ಫಲ ಭವಿಷ್ಯ ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಕಾಮಗಾರಿ ಪೂರ್ಣಕ್ಕೆ 1.5 ವರ್ಷ ಬೇಕಿತ್ತು. ಸಾಧನೆ ಮಾಡಿದ್ದೇವೆ ಅಂತ ಅವರ ಬೆನ್ನು ಅವರೇ ತಟ್ಕೊಂಡಿದ್ದಾರೆ. ಬಿಜೆಪಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸುಧಾಕರ್ ಲೇವಡಿ ಮಾಡಿದ್ದಾರೆ. ತರಾತುರಿಯಲ್ಲಿ ಚುನಾವಣಾ ಲಾಭಕ್ಕೆ ಅಂತ ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರು. ಆದರೆ ಈಗ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ. ಇನ್ನೂ 1.5 ವರ್ಷ ಬೇಕಾಗಿತ್ತು. ಅದೇ ಅರ್ಜೆಂಟಲ್ಲಿ ಮಾಡಿದ್ರಿಂದ ಈ ಥರ ಆಗಿದೆ. ಈಗ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ನೋಡಿದೆ, ಒಂದು ಚಿತ್ರನೂ ಹಾಕಿದ್ರು. ಇದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೇ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ನಾನು ಹೋಗಿಲ್ಲ, ರಾಮ ಮಂದಿರ ನೋಡ್ಲಿಕ್ಕೆ ನಾನು ಹೋಗಿಲ್ಲ. ಹೋಗೋಣ ಅಂತಿದ್ವಿ, ಇನ್ನು ಮುಂದೆ ಅವಕಾಶ ಬಂದಾಗ ಹೋಗಿ ಬರ್ತೀವಿ. ಆದರೆ ತರಾತುರಿಯಲ್ಲಿ ಚುನಾವಣೆಯ ದೃಷ್ಟಿಯಲ್ಲಿ ಚುನಾವಣೆಯಲ್ಲಿ ಲಾಭ ಗಳಿಸಬೇಕು ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ತರಾತುರಿಯಲ್ಲಿ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ರ ಫಲ ಭವಿಷ್ಯ ಇವತ್ತು ಅದನ್ನು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನನಗೆ ಹೋಗಿರ್ತಕ್ಕಂಥವ್ರು ಹೇಳೋ ರೀತಿ ನೋಡಿದಾಗ ಇನ್ನೂ 1.5 ವರ್ಷ 2 ವರ್ಷ ಬೇಕು ಅಲ್ಲಿ ಪೂರ್ತಿ ಕಾಮಗಾರಿ ಆಗಲಿಕ್ಕೆ. ಭಾಳ ತಾತ್ಕಾಲಿಕ ಒಂದು ಏನು ಬ್ಯಾರಿಕೇಡ್ಸ್ ಹಾಕಿ ಮತ್ತೊಂದು ಹಾಕಿ ಇವತ್ತು ಮಾಡ್ತಾ ಇದ್ದಾರೆ ಅಂತೇಳಿ. ಈಗಾಗಲೇ ಜನ ಹೋಗುವಂಥವ್ರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಭಾಳಷ್ಟು ಕಡೆ ಎಲ್ಲ ಫ್ಲೈಟ್ಸ್, ಸ್ಪೆಷಲ್ ಫ್ಲೈಟ್ಸ್ ಎಲ್ಲ ಹಾಕಿದ್ರು. ಈಗ ಇವತ್ತು ಅದು ಕ್ಯಾನ್ಸಲೇಷನ್ ಆಗಿ ಇವತ್ತು ಜನ ಹೋಗ್ತಕ್ಕಂಥವರ ಒಂದು ಏನು ಉತ್ಸಾಹ ಏನಿತ್ತು ಈಗ ಕಮ್ಮಿ ಆಗಿದೆ. ಬಹುಶಃ ಇದು ಅವರೇ ಉತ್ತರ ಕೊಡಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷದ ಮಹಾನ್ ನಾಯಕರು ಇವತ್ತು ಮಾತಾಡಿದ್ರೆ ಜೈ ಶ್ರೀರಾಮ್ ಅಂತಾರಲ್ಲ, ಶ್ರಾಮ್ ಭಕ್ತರು ಅವರೇ ಅಂತ ಹೇಳಿ, ಅದರಿಂದ ಅವರೇ ಉತ್ತರ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಭಾಳ ವರ್ಷಗಳಾದ್ಮೇಲೆ ನಾವು ಇದನ್ನು ಮಾಡಿದ್ದೀವಿ, ನಮ್ಮ ಸಾಧನೆ ಅಂತ ಹೇಳಿ ಅವರಷ್ಟು ಅವರೇ ಬೆನ್ನು ತಟ್ಕೊಂಡ್ರಲ್ಲ, ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಈ ದೇಶದ ಜನ ಅವರನ್ನು ಉತ್ತರವನ್ನು ಬಯಸ್ತಾ ಇದ್ದಾರೆ.